Hi friends, my name is Divya BT, Master of Commerce. My present and topic is recruitment. Now first recruitment ಅಂದರೆ ಏನು ಅನ್ನೋದು ನೋಡೋಣ. What is recruitment? Recruitment refers to the process of identifying, attracting, interviewing, selecting, hiring and onboarding employees. In other words, it involves everything from the identification of a staffing need to filling it. ಅಂದರೆ ರಿಕ್ರೂಟ್ಮೆಂಟ್ ಅಂದರೆ ಫಸ್ಟು ಐಡೆಂಟಿಫೈ ದ ಎಂಪ್ಲಾಯೀಸ್. ಫಸ್ಟ್ ಎಂಪ್ಲಾಯಿನ ಐಡೆಂಟಿಫೈ ಮಾಡಿ ಆ ಎಂಪ್ಲಾಯ್ ಅಟ್ರ್ಯಾಕ್ಟ್ ಆಗೋ ಥರ ಮಾಡಿ ಅವ್ರಿಗೊಂದು ಇಂಟರ್ವ್ಯೂ ಕಂಟ್ಯಾಕ್ಟ್ ಮಾಡಿ ಅವ್ರನ್ನ ಹೈರಿಂಗ್ ಮಾಡ್ಕೊಳ್ಳೋವರೆಗೂ ಆಗುವ ಎಲ್ಲ ಪ್ರೋಸೆಸ್ನ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್ ರಿಕ್ರೂಟ್ಮೆಂಟ್ ಅಂದರೆ ಎಂಪ್ಲಾಯಿಗಳನ್ನ ಅಗತ್ಯತೆಯನ್ನು ಐಡೆಂಟಿಫೈ ಮಾಡೋದ್ರಿಂದ ಹಿಡಿದು ಅವ್ರನ್ನ ಹೈರ್ ಮಾಡ್ಕೊಳ್ಳುವವರೆಗೂ ಆಗುವ ಎಲ್ಲ ಪ್ರೋಸೆಸ್ನ ನಾವು ರಿಕ್ರೂಟ್ಮೆಂಟ್ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟ್ ನಾವು ರಿಕ್ರೂಟ್ಮೆಂಟ್ ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು ಎಡ್ವಿನ್ ಬಿ ಪ್ಲಿಪ್ಪೋ ಅವರ ಪ್ರಕಾರ, ಇಟ್ ಈಸ್ ಎ ಪ್ರೋಸೆಸ್ ಆಫ್ ಸರ್ಚಿಂಗ್ ಫಾರ್ ಪ್ರಸ್ಪೆಕ್ಟಿವ್ ಎಂಪ್ಲಾಯೀಸ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ಎಂಕರೇಜಿಂಗ್ ದೆಮ್ ಟು ಅಪ್ಲೈ ಫಾರ್ ದ ಜಾಬ್ ಇನ್ ಆ್ಯನ್ ಆರ್ಗನೈಜೇಷನ್. He further elaborated it, terming in other it both negative and positive. ಅಂದರೆ ಈಗ ಎಂಪ್ಲಾಯಿಗಳನ್ನ ಅಂದರೆ ಒಂದು ನಿರೀಕ್ಷಿತ ಉದ್ಯೋಗಿಗಳನ್ನು ಹುಡುಕುವ ಮತ್ತು ಆರ್ಗನೈಜೇಷನಲ್ಲೇ ಪರ್ಸನ್ಸ್ಗಳು ಅರ್ಜಿಯನ್ನು ಸಲ್ಲಿಸಲು ಉತ್ತೇಜಿಸುವಂತಹ ಪ್ರಕ್ರಿಯೆ ರಿಕ್ರೂಟ್ಮೆಂಟ್ ಅಂತ ಎಡ್ವಿನ್ ಬಿ ಪ್ಲಿಪ್ಪೋ ಅವರು ಹೇಳಿದ್ದಾರೆ. ನಾವು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡೋಣ. ನಾವು ರಿಕ್ರೂಟ್ಮೆಂಟ್ ಪ್ರೋಸೆಸ್ನ 5 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒನ್ ರಿಕ್ರೂಟ್ಮೆಂಟ್ ಪ್ಲ್ಯಾನಿಂಗ್, ಸೆಕೆಂಡ್ ಒನ್ ಸ್ಟ್ರಾಟಜಿ ಡೆವಲಪ್ಮೆಂಟ್, ಥರ್ಡ್ ಒನ್ ಸರ್ಚಿಂಗ್, ಸ್ಕ್ಯಾನಿಂಗ್, ಇವ್ಯಾಲ್ಯುವೇಷನ್, ಕಂಟ್ರೋಲ್. ನಾವು ಫಸ್ಟ್ ಒನ್ ರಿಕ್ರೂಟ್ಮೆಂಟ್ ಪ್ಲ್ಯಾನಿಂಗ್ ನೋಡೋಣ. Recruitment planning is the first step of the recruitment process, where the vacant positions are analyzed and described. It includes job specification and its nature, experience, qualification and skills required for the job, etc. ಫಸ್ಟ್ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಪ್ಲ್ಯಾನಿಂಗಲ್ಲಿ ಅಂದರೆ ಖಾಲಿ ಇರುವಂಥ ಜಾಬ್ ವೇಕೆನ್ಸಿ ನಾವು ಅನಲೈಸ್ ಮಾಡ್ತೀವಿ. ಮತ್ತು ಜಾಬಿಗೆ ಬೇಕಾಗಿರೋ ಡಿಸ್ಕ್ರಿಪ್ಷನ್ ಏನು, ಆ ಜಾಬ್ ಸ್ಪೆಸಿಫಿಕೇಷನ್ಸ್ ಎಲ್ಲ ನಾವು ಅನಲೈಸ್ ಮಾಡ್ಕೋತೀವಿ. ಮತ್ತು ಆ ಜಾಬ್ ನೇಚರ್ ಏನು, ಜಾಬ್ ಮಾಡೋರಿಗೆ ಇರಬೇಕಾದಂಥ ಕ್ವಾಲಿಫಿಕೇಷನ್ ಏನು, ಸ್ಕಿಲ್ಸ್ ಏನು, ಇವೆಲ್ಲ ನಾವು ಜಾಬ್ ರಿಕ್ರೂಟ್ಮೆಂಟ್ ಪ್ಲ್ಯಾನಿಂಗಲ್ಲಿ ನೋಡ್ಕೋತೀವಿ. ಮತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡ್ತೀವಿ. ಅದು ಯಾವ ಥರಪ್ಪ ಅಂದರೆ ಫಸ್ಟ್ ಒಂದು ಐಡೆಂಟಿಫೈ ದ ವೇಕೆನ್ಸಿ. ನಾವು ಐಡೆಂಟಿಫೈ ದ ವೇಕೆನ್ಸಿಲಿ ಫಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಎಷ್ಟು ಪೊಸಿಷನ್ನ ಫಿಲ್ ಮಾಡಬೇಕು, ಮತ್ತು ಎಷ್ಟು ನಂಬರ್ ಆಫ್ ಪೊಸಿಷನ್ಸ್ ಇದೆ, ಮತ್ತು ಆ ಜಾಬ್ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟಿ ಫಾರ್ ದ ಪರ್ಫಾರ್ಮರ್ ಆಗಿರ್ಬೋದು, ಮತ್ತು ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಡ್ ಆಗಿರ್ಬೋದು, ಇವೆಲ್ಲನೂ ಕೂಡ ನಾವು ಮುಂಚೆನೇ ಐಡೆಂಟಿಫೈ ಮಾಡ್ಕೋತೀವಿ. ಮತ್ತು ಇಲ್ಲಿ ಏನು ಮಾಡ್ತೀವಿ ಅಂದರೆ ಎಂಪ್ಲಾಯಿನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ಎಂಪ್ಲಾಯಿನ ಪರ್ಮನೆಂಟಾಗಿ ತೊಗೋಬೇಕಾ ಇಲ್ಲ ಟೆಂಪ್ರವರಿಯಾಗಿ ತೊಗೋಬೇಕಾ ಇಲ್ಲ ಫುಲ್ ಟೈಮ್ ತೊಗೋಬೇಕಾ ಅಂತ ಇವ್ಯಾಲ್ಯುವೇಟ್ ಮಾಡ್ಕೊಂಡು ಆದಮೇಲೆ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಇಸ್ ಜಾಬ್ ಅನಾಲಿಸಿಸ್. Job analysis is a process of identifying, analyzing and determining the duties, responsibilities, skills, attitudes and work environment of specific job. ಮತ್ತು ಒಂದು ಜಾಬಿಗೆ ಬೇಕಾಗಿರೋಂತಹ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಡ್ಯೂಟೀಸ್ ಇವೆಲ್ಲ ನಾವು ಡಿಟರ್ಮೈನಿಂಗ್ ಮಾಡ್ಕೋತೀವಿ. ಅದು ಯಾವ ಥರಪ್ಪ ಅಂದರೆ ಫಸ್ಟ್ ರೆಕಾರ್ಡಿಂಗ್ ಆ್ಯಂಡ್ ಕಲೆಕ್ಟಿಂಗ್ ದ ಜಾಬ್ ಇನ್ಫಾರ್ಮೇಷನ್. ಆ ಜಾಬ್ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಂತಾಗಿರ್ಬೋದು, ಮತ್ತು ಅಕ್ಯುರೆನ್ಸಿ ಇನ್ ಚೆಕ್ಕಿಂಗ್ ದ ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಜಾಬ್ ಇನ್ಫಾರ್ಮೇಷನ್ನ ನಿಖರವಾಗಿ ಚೆಕ್ ಮಾಡೋಂಥದ್ದಾಗಿರ್ಬೋದು. ಹಾಗೆ ಡಿಟರ್ಮೈನಿಂಗ್ ದ ಸ್ಕಿಲ್ಸ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಜಾಬ್. ಆ ಜಾಬಿಗೆ ಬೇಕಾಗಿರೋ ಸ್ಕಿಲ್ಸು ನಾಲೆಡ್ಜ್ನ ಡಿಟರ್ಮೈನ್ ಮಾಡ್ಕೊಳ್ಳೋದನ್ನ ನಾವು ಜಾಬ್ ಅನಾಲಿಸಿಸಲ್ಲಿ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಜಾಬ್ ಡಿಸ್ಕ್ರಿಪ್ಷನ್ಸ್. ಜಾಬ್ ಡಿಸ್ಕ್ರಿಪ್ಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ which is descriptive in nature and content in the final statement of job analysis. This description is very important for the successful recruitment process. ನಾವಿಲ್ಲಿ
ಫೈನಲ್ ಸ್ಟೇಟ್ಮೆಂಟ್ ಆಗಿರುತ್ತೆ ಕೂಡ ಇದು ನೋಡ್ತೀವಿ. ಮತ್ತು ಜಾಬ್ ಡಿಸ್ಕ್ರಿಪ್ಷನ್ನು ನಮಗೆ ಏನೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ ಅಂದರೆ ಜಾಬ್ ಟೈಟಲ್ ಆಗಿರ್ಬೋದು, ಜಾಬ್ ಲೊಕೇಶನ್ ಆಗಿರ್ಬೋದು, ಮತ್ತು ಜಾಬ್ದು ಸಮ್ಮರಿ ಆಗಿರ್ಬೋದು, ಜಾಬ್ ಡ್ಯೂಟೀಸು, ವರ್ಕ್ ಕಂಡೀಷನ್ ಆಗಿರ್ಬೋದು, ಹಾಗೆ ಮಿಷಿನ್ಸ್, ಮೆಟೀರಿಯಲ್ಸು, ಎಕ್ವಿಪ್ಮೆಂಟ್ಸು, ಮತ್ತು ಜಾಬ್ ಸೂಪರ್ವೈಸನ್ಸು, ಇದೆಲ್ಲದ್ರ ಬಗ್ಗೆಯೂ ನಾವು ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಈಸ್ ಜಾಬ್ ಸ್ಪೆಸಿಫಿಕೇಷನ್. Job specification focus on the specification of the ಕ್ಯಾಂಡಿಡೇಟ್ whom the HR team in going to hire. HR ಟೀಮ್ ಯಾರನ್ನು ಹೈರ್ ಮಾಡ್ಕೊಂಡಿರುತ್ತಂಥ ಪರ್ಸನ್ ಬಗ್ಗೆ ಫೋಕಸ್ ಮಾಡುತ್ತೆ. ಮತ್ತು ನಮಗೆ ಜಾಬ್ ಸ್ಪೆಸಿಫಿಕೇಷನ್ ಏನೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ ಅಂದರೆ ಜಾಬ್ಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಟ್ರೈನಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಎಮೋಷನಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಮತ್ತು ಪ್ಲ್ಯಾನಿಂಗ್ ಫಾರ್ ಕೆರಿಯರ್, ಈ ಎಲ್ಲ ಇನ್ಫಾರ್ಮೇಷನನ್ನು ನಾವು ಜಾಬ್ ಸ್ಪೆಸಿಫಿಕೇಷನಲ್ಲಿ ನೋಡ್ತೀವಿ. ಹಂಗೆ ಲಾಸ್ಟ್ one is job evaluation. The job evaluation main objectives of job evaluation is analyzed and determining which job comes to how much pay. ಅಂದರೆ ಈಗ ನಾವು ಮ್ಯಾನೇಜರ್ ಪೋಸ್ಟನ್ನ ಫಿಲ್ ಮಾಡ್ತಿದ್ದೀವಿ ಅಂದರೆ ಆ ಮ್ಯಾನೇಜ್ಮೆಂಟ್ ಪೋಸ್ಟಿಗೆ ಸೆಲೆಕ್ಟ್ ಆಗೋಂಥ ಪರ್ಸನ್ಗೆ ಎಷ್ಟು ಸ್ಯಾಲ್ರಿನ ಪೇ ಮಾಡಬೇಕು ಅನ್ನೋದು ಮುಂಚೆನೇ ನಾವು ಅನಲೈಸ್ ಮಾಡ್ಕೊಳ್ಳೋದು ಕೂಡ ಆಗಿರುತ್ತೆ. ಫೈನಲಿ ಜಾಬ್ ಇವ್ಯಾಲ್ಯುವೇಷನ್ ಫಾರ್ಮ್ ಈಸ್ ಬೇಸ್ಡ್ ಫಾರ್ ದಿ ಸ್ಯಾಲ್ರಿ. ಇದೊಂದು ಸ್ಯಾಲ್ರಿನ ಮುಂಚೆನೇ ಫಿಕ್ಸ್ ಮಾಡೋಂಥದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಈಸ್ ಸ್ಟ್ರಾಟಜಿ. Recruitment strategy. Recruitment strategy is the second step of the recruitment process, where a strategy is prepared for the hiring and resource. After completing the preparation of job descriptions and job specification, the next step is to decide which strategy to adopt the recruitment and potential candidate for the organizational. ನಮ್ಮದು ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಸ್ಪೆಸಿಫಿಕೇಷನ್ ಎಲ್ಲ ಮುಗಿದ ಮೇಲೆ ನಮ್ಗೆ ನೆಕ್ಸ್ಟ್ ಸ್ಟೆಪ್ಸ್ ಅಂದರೆ ಎಂಪ್ಲಾಯಿನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಯಾವ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಾಗಿರುತ್ತೆ. ದ ಡೆವಲಪ್ಮೆಂಟ್ ಸ್ಟ್ರಾಟಜಿ ಇದು ತುಂಬ ಲಾಂಗ್ ಪ್ರೋಸೆಸ್ ಆದ್ರೂ ಕೂಡ ರೈಟ್ ಪರ್ಸನ್ನ ಸೆಲೆಕ್ಟ್ ಮಾಡೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಅದಕ್ಕೋಸ್ಕರ ದ ಸ್ಟೆಪ್ ಇನ್ವ್ಯಾಲ್ಯೂಡಿಂಗ್ ಇನ್ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ಇನ್ಕ್ಲೂಡಿಂಗ್ ಆರ್ ಫಸ್ಟ್ ಒನ್ ಸೆಟ್ಟಿಂಗ್ ಅಪ್ ಎ ಬೋರ್ಡ್ ಟೀಮ್. ಈಗ ಟೀಮ್ ವೈಸ್ ಆಗಿ ಕೆಲಸ ಮಾಡೋಂಥದ್ದು. ಈಗ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡೋಕ್ಕೆ ಸಪ್ರೇಟಾಗಿ ಟೀಮ್ ಮಾಡಿಕೊಂಡು ಅದ್ರ ಮುಖಾಂತರ ಕೆಲಸ ಮಾಡೋಂಥಾಗಿರಬಹುದು. ನೆಕ್ಸ್ಟ್ ಒಂದು ಅನಲೈಸಿಂಗ್ HR ಸ್ಟ್ರಾಟಜಿ. ಈಗ HR ಮ್ಯಾನೇಜರ್ ಕೊಡುವಂತಹ ಸ್ಟ್ರಾಟಜಿಗಳನ್ನ ಅನಲೈಸ್ ಮಾಡೋಂಥದ್ದಾಗಿರ್ಬೋದು. ನೆಕ್ಸ್ಟ್ ಒಂದು ಕಲೆಕ್ಷನ್ ಆಫ್ ಅವೈಲಬಲ್ ಇರೋಂತಹ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಂಥಾಗಿರ್ಬೋದು. ಹಾಗೆ ಅನಲೈಸಿಂಗ್ ದ ಕಲೆಕ್ಟೆಡ್ ಡಾಟಾ, ಮತ್ತು ಕಲೆಕ್ಟ್ ಮಾಡ್ತಂಥ ಡಾಟಾನ ಅನಲೈಸ್ ಮಾಡೋದು. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಯಾವ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೋಬೇಕು ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಗೆ ಅನ್ನೋದು ನಾವು ಈ ಸ್ಟ್ರಾಟಜಿಲಿ ನಾವು ಈ ಪ್ರೋಸೆಸ್ಸಲ್ಲಿ ತಿಳ್ಕೊತೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ಸರ್ಚಿಂಗ್ ದ ರೈಟ್ ಕ್ಯಾಂಡಿಡೇಟ್. Searching the right candidates. Searching is the process of recruitment where the resources and sources depending upon the recruitment of the job. After the recruitment strategy is done, the searching the candidate will be installed. ನಮ್ಮದು ಸ್ಟ್ರಾಟಜಿ ಪ್ರೋಸೆಸ್ ಮುಗಿದ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಈಸ್ ಸರ್ಚಿಂಗ್ ದ ರೈಟ್ ಕ್ಯಾಂಡಿಡೇಟ್ಸ್ ಪ್ರೋಸೆಸ್ ಬರುತ್ತೆ. ನಾವು ರೈಟ್ ಕ್ಯಾಂಡಿಡೇಟ್ನ ಸರ್ಚ್ ಮಾಡೋಕ್ಕೆ ನಾವು ಸೋರ್ಸಸ್ನ 2 ಕ್ಯಾಟಗರಿಯಾಗಿ ಡಿವೈಡೆಡ್ ಮಾಡ್ಕೊಳ್ತೀವಿ. ಅದರಲ್ಲಿ ಫಸ್ಟ್ ಒಂದು ಇಂಟರ್ನಲ್ ಸೋರ್ಸಸ್, ಸೆಕೆಂಡ್ ಒಂದು ಎಕ್ಸ್ಟರ್ನಲ್ ಸೋರ್ಸಸ್. ಇಂಟರ್ನಲ್ ಸೋರ್ಸಸ್ ಅಂದರೆ ವಿತಿನ್ ಆರ್ಗನೈಜೇಷನ್ ಇರೋಂಥ ಎಂಪ್ಲಾಯಿಯನ್ನೇ ರೆಕ್ರೂಟ್ ಮಾಡ್ಕೊಳ್ಳೋಂಥದ್ದಾಗಿರೋದು. ಹಾಗೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂದರೆ ಔಟ್ಸೈಡ್ ಆರ್ಗನೈಜೇಷನಿಂದ ಎಂಪ್ಲಾಯ್ಮೆಂಟ್ನ ರಿಕ್ರೂಟ್ ಮಾಡ್ಕೊಳ್ಳೋದಂತಾಗಿರೋದು. ಫಸ್ಟ್ ಒಂದು ನಾವು ಇಂಟರ್ನಲ್ ಸೋರ್ಸಸಲ್ಲಿ ಯಾವ್ಯಾವ ಬರುತ್ತಪ್ಪ ಅಂದರೆ ಫಸ್ಟ್ ಒಂದು ಟ್ರಾನ್ಸ್ಫರರ್ ಅಂದರೆ ಅದು ವಿತಿನ್ ಆರ್ಗನೈಜೇಷನಲ್ಲೇ ವರ್ಕ್ ಮಾಡ್ತಾರಂಥ ಎಂಪ್ಲಾಯ ಒಂದು ಜಾಬಿಂದ ಬೇರೆ ಜಾಬ್ಗೆ ಶಿಫ್ಟ್ ಮಾಡಿ ಆ ವ್ಯಕ್ತಿಯಿಂದ ಕೆಲಸವನ್ನು ಮಾಡ್ಕೊಳ್ಳೋವಂಥದ್ದಾಗಿರೋದು. ಸೆಕೆಂಡ್ ಒಂದು ಪ್ರಮೋಷನ್ ಅಂದರೆ ಲೋ ಲೆವೆಲ್ ಜಾಬಿಂದ ಹೈ ಲೆವೆಲ್ ಜಾಬ್ವರೆಗೆ ಪ್ರಮೋಟ್ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋಂಥದ್ದಾಗಿರ್ಬೋದು. ಮತ್ತು ನೆಕ್ಸ್ಟ್ ಒಂದು ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ ಅಂದರೆ ವಿತಿನ್ ಆರ್ಗನೈಜೇಷನಲ್ಲೇ ವರ್ಕ್ ಮಾಡ್ತಿರೋಂಥ ಎಂಪ್ಲಾಯಿಗಳಿಂದಲೇ ಖಾಲಿ ಇರುವಂತಹ ಪೋಸ್ಟ್ಗಳನ್ನ ಫಿಲ್ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವರಿಂದ ಆ ಕೆಲಸ ಮಾಡಿಸ್ಕೊಳ್ಳೋದನ್ನ ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಎಕ್ಸ್ಟರ್ನಲ್ ಸೋರ್ಸಸ್.
ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಫಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್ ಅಂದರೆ ಈಗ ನೋಡಿರ್ತೇವೆ ನಾವೆಲ್ಲ ನ್ಯೂಸ್ ಪೇಪರ್ ಆಗಿರ್ಬೋದು, ಟಿ ವಿ, ಟೆಲಿವಿಷನ್, ರೇಡಿಯೋ ಮುಖಾಂತರ ನಮಗೆ ಇನ್ಫಾರ್ಮೇಷನ್ ಬರ್ತಿರುತ್ತೆ. ಯಾವ್ಯಾವ ಕಂಪ್ನಿಲಿ ಇಂಟರ್ವ್ಯೂ ಇದೆ, ಯಾವ ಡೇಟಿಗಿದೆ ಅಂತೆಲ್ಲ ಫೀಲ್ಡ್ ಮಾಡಿರುತ್ತೆ. ನಾವು ಅದು ನೋಡ್ಕೊಂಡೋಗಿ ಇಂಟರ್ವ್ಯೂ ಅಟೆಂಡ್ ಇಂಟರ್ವ್ಯೂಗೆ ಹೋಗೋಂಥ ಪ್ರೋಸೆಸ್ಸು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಒನ್ ಕ್ಯಾಜುವಲ್ ಕಲರ್ ನೋಡಿದೆ, ಅಕಸ್ಮಾತಾಗಿ ಪರ್ಸನ್ಸ್ಗಳು ವಿಸಿಟ್ ಕೊಟ್ಟು ಕಂಪ್ನಿಗಳಿಗೆ ಇಂಟರ್ವ್ಯೂ ನಡೆಯುತ್ತೆ ಅಂತ ಎಂಕ್ವೈರಿ ಮಾಡಿ ತಗೊಳ್ಳೋಂಥ ಪ್ರೋಸೆಸ್ ಕೂಡ ಒಂದು ಕ್ಯಾಜುವಲ್ ಕಲರ್ದು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ ಒಂದು ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಂಥ ಎಂಪ್ಲಾಯಿ ಆ ಕೆಲಸದಿಂದ ಲೀವ್ ಆಗಬೇಕಾಗಿರುತ್ತೆ. ಆ ವ್ಯಕ್ತಿ ಅದಕ್ಕೋಸ್ಕರ ಅವ್ರ ಮ್ಯಾನೇಜರ್ ಹೇಳ್ತಾರೆ, ನೀನು ಲೀವ್ ಆಗೋದಕ್ಕೆ ನಿನ್ನ ಕೆಲಸಕ್ಕೆ ಬೇರೆಯವ್ರನ್ನ ಸೇರಿಸಿ ನೀವು ಲೀವ್ ಆಗೋಕ್ಕೆ ಹೇಳೋಂಥದ್ದು. ಆ ವ್ಯಕ್ತಿ ಆ ಕೆಲಸದಿಂದ ಲೀವ್ ಆಗೋಕ್ಕೆ ಬೇರೆಯವ್ರನ್ನ ಆ ಕೆಲಸಕ್ಕೆ ಸೇರಿಸಿ ಆ ಕೆಲಸದಿಂದ ಲೀವ್ ಆಗೋದು ಕೂಡ ಅದು ಕೂಡ ಒಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ರೆಪ್ಯೂಟೆಡ್ ಕಾಲೇಜುಗಳಿಗೆ, ಕಂಪನೀಸ್ಗಳು ಭೇಟಿ ನೀಡಿ ಫೈನಲ್ ಸೆಮ್ಮಲ್ಲಿ ಯಾರು ಓದ್ತಾರಂಥ ಸ್ಟೂಡೆಂಟ್ಗಳಿಗೆ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರೋಸೆಸ್ ಕೂಡ ಒಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಒಂದು ಲೇಬರ್ ಯೂನಿಯನ್ ಅಂದರೆ ಈಗ ಅನೇಕ ಕಂಪ್ನಿಗಳಾಗಿರ್ಬೋದು, ಇಂಡಸ್ಟ್ರಿಗಳದ್ದು ಅವ್ರದ್ದೇ ಅಂತ ಒಂದು ಲೇಬರ್ ಯೂನಿಯನ್ ಇರುತ್ತೆ. ಅಲ್ಲಿದ್ದ ಏಜೆನ್ಸಿಗಳ ಮುಖಾಂತರ ಪರ್ಸನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು ಕೂಡ ಒಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಒಂದು ರೆಕಮೆಂಡೇಷನ್ ಆಫ್ ಎಂಪ್ಲಾಯೀಸ್. ಈಗ ವರ್ಕ್ ಮಾಡ್ತಿರೋ ಎಂಪ್ಲಾಯೀಸ್ಗಳೇ ಬೇರೆಯವ್ರ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್, ಅವರೆಲ್ಲ ಬೇರೆಯವ್ರಿಗೆ ಅವ್ರು ಇನ್ಫಾರ್ಮೇಷನ್ ಕೊಡೋಂಥದ್ದು, ಈ ಕಂಪ್ನಿಲಿ ಇಂಟರ್ವ್ಯೂಸ್ ಇದೆ ಬಂದು ಅಟೆಂಡ್ ಮಾಡಿ ಅಂತ ಹೇಳೋದು, ವರ್ಡ್ ಆಫ್ ಮೌತ್ ಒಬ್ಬರಿಂದ ಒಬ್ಬರಿಗೆ ಹೇಳಿ ಬಂದು ಅಟೆಂಡ್ ಮಾಡಿ ತಗೊಳ್ಳೋಂಥ ರಿಕ್ರೂಟ್ಮೆಂಟು ಕೂಡ ಒಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ ಇಸ್ ಸ್ಕ್ರೀನಿಂಗ್ start after completing of the process of sourcing the candidates. Screening is the process of filtering the application of the candidate for further selection process. Screening ಒಂದು ಎಂಪ್ಲಾಯ್ ಸರ್ಚ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಸ್ಕ್ರೀನಿಂಗ್. ಈ ಸ್ಕ್ರೀನಿಂಗ್ ಪ್ರೋಸೆಸ್ನ ನಾವು 3 ಸ್ಟೆಪ್ಪಾಗಿ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಈಸ್ ರಿವ್ಯೂಯಿಂಗ್ ಆಫ್ ರೆಸ್ಯೂಮ್ ಆ್ಯಂಡ್ ಕವರ್ ಲೆಟರ್. Reviewing is the first steps of sourcing candidates. In this process, the resume of candidates are reviewed and checked for the candidates' education, work experience and overall background matching of the recruitment for the job ಆಗಿರ್ಬೋದು. ಇಲ್ಲಿಂದ ರೆಸ್ಯೂಮ್ ಚೆಕ್ ಮಾಡೋದಾಗಿರುತ್ತೆ. ಅಲ್ಲಿ ಆ ಕ್ಯಾಂಡಿಡೇಟ್ನ ಎಜುಕೇಷನ್ ಏನು, ಮತ್ತು ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಮತ್ತು ಒಂದು ಓವರಾಲ್ ಬ್ಯಾಕ್ಗ್ರೌಂಡು ನಾವು ತಗೊಳ್ಳೋ ಜಾಬ್ಗೆ ಮ್ಯಾಚ್ ಆಗುವಂಥ ಅನ್ನೋದು ನೋಡ್ತೀವಿ. ಮತ್ತು ಇದರಲ್ಲಿ ಮೋಸ್ಟಾಗಿ HR most keep the following point in mind are first one, reason for change of job. ಒಂದು ಪರ್ಸನ್ ಬೇರೆ ಕಂಪ್ನಿಯಿಂದ ನಮ್ಮ ಕಂಪ್ನಿಗೆ ಬಂದಿದ್ದರೆ ಆ ಪರ್ಸನ್ ಆ ಕಂಪ್ನಿಲಿ ಯಾಕೆ ವರ್ಕ್ನ ರಿಸೈನ್ ಮಾಡ್ದ ಅನ್ನೋದು ಫಸ್ಟ್ ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಒನ್ ಲಾಂಗ್ ಗ್ಯಾಪ್ ಇನ್ ಎಂಪ್ಲಾಯ್ಮೆಂಟ್. ಏನಾರೋ ವ್ಯಕ್ತಿ ತುಂಬ ಗ್ಯಾಪ್ ಆದಮೇಲೆ ಅಪ್ಲಿಕೇಶನ್ ಹಾಕಿದರೆ ಯಾಕೆ ಅಷ್ಟು ಗ್ಯಾಪ್ ಆಯಿತು ಅನ್ನೋದು ಅನಲೈಸ್ ಮಾಡಬೇಕಾಗುತ್ತೆ. ಮತ್ತು ಜಾಬ್ ಆ್ಯಂಪಿಂಗ್. ಈಗ ಆ ವ್ಯಕ್ತಿ ನಮ್ಮ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಹೋಗೋ ಸಾಧ್ಯತೆ ಇದೆಯಾ, ಇಲ್ಲ ಪರ್ಮನೆಂಟಾಗಿ ನಮ್ಮ ಕಂಪ್ನಿಲೇ ವರ್ಕ್ ಮಾಡ್ತಾನಾ ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಒನ್ ಕಂಡಕ್ಟಿಂಗ್ ಟೆಲಿಫೋನ್ ಆರ್ ವಿಡಿಯೋ ಇಂಟರ್ವ್ಯೂ. Conducting telephone video interview is the second step of screening candidates. In this process, after the resume are scanned, the candidates are conducted through the phone or video interview. ನಾವು ರೆಸ್ಯೂಮ್ ಎಲ್ಲನೂ ಚೆಕ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಸು ಒಂದು ಇಂಟರ್ವ್ಯೂ ಕನೆಕ್ಟ್ ಮಾಡ್ತೀವಿ, ವಿಡಿಯೋ ಅಥವಾ ಫೋನ್ ಮುಖಾಂತರ. ನಾವು ಈ ಫೋನ್ ಮುಖಾಂತರ ಇಂಟರ್ವ್ಯೂ ಕನೆಕ್ಟ್ ಮಾಡೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ, ಏನು ಹೆಲ್ಪ್ ಆಗುತ್ತಾ ಅಂದರೆ ವೆರಿಫೈ ದ ಕ್ಯಾಂಡಿಡೇಟ್ಸ್ ವೆದರ್ ದೇ ಆರ್ ಆ್ಯಕ್ಟಿವ್ ಆರ್ ಅವೈಲಬಲ್. ಮತ್ತು ಅವ್ರನ್ನ ಆ ವ್ಯಕ್ತಿನ ವೆರಿಫಿಕೇಷನ್ ಮಾಡ್ದಂಗೆ ಆಗುತ್ತೆ. ಮತ್ತು ಆ ವ್ಯಕ್ತಿ ಆ್ಯಕ್ಟಿವ್ ಹೇಗಿದೆ ಮತ್ತು ಅವನ ಅವೈಲಬಿಲಿಟಿ ನಮ್ಮ ಆರ್ಗನೈಸೇಷನ್ಗೆ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆ it helps to give a quick insight about the candidates attitudes, ability to answer the interview questions ಆಗಿರ್ಬೋದು, ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಈಗ ಅವ್ನು ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಅವನು ಇಂಟರ್ವ್ಯೂ ಕೊಡೋಂಥ ಆನ್ಸರ್ ಆಗಿರ್ಬೋದು, ಆ್ಯಟಿಟ್ಯೂಡ್ಸ್, ಇವೆಲ್ಲವೂ ನಮಗೆ ತಿಳ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಇಸ್ ಐಡೆಂಟಿಫೈ ದ ಟಾಪ್ ಕ್ಯಾಂಡಿಡೇಟ್ಸ್.
ಐಡೆಂಟಿಫೈ ದ ಟಾಪ್ ಕ್ಯಾಂಡಿಡೇಟ್ ಈಸ್ ದ ಫೈನಲ್ ಸ್ಟೆಪ್ ಆಫ್ ಸ್ಕ್ರ್ಯಾನಿಂಗ್. ಇಲ್ಲಿ ಟಾಪ್ ಲೇಯರ್ ಆಫ್ ರೆಸ್ಯೂಮ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಇದರಿಂದ ಹೈಯರ್ ಮ್ಯಾನೇಜರಿಗೆ ಈಸಿಯಾಗಿ ಡಿಸಿಷನ್ ತಗೊಳಕ್ಕಾಗುತ್ತೆ. ಯಾಕಂದರೆ ನಾವು ಮುಂಚೆನೇ ರೆಸ್ಯೂಮ್ಸ್ಗಳನ್ನು ಫಿಲ್ಟ್ರ್ ಮಾಡೋದ್ರಿಂದ ಯಾರು ಟಾಪ್ ಕ್ಯಾಂಡಿಡೇಟ್ ಅಂತ ಈಸಿಯಾಗಿ ಐಡೆಂಟಿ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಸ್ಟೆಪ್ ಈಸ್ evaluation and control. Evaluation control is necessary since considerable costs are incurred in recruitment of costs generally incurred are. ಈಗ ಇದೇನು ಸ್ಟೆಪ್ ಅಂದರೆ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡೋಕ್ಕಂತ ಆದಂಥ ಕಾಸ್ಟನ್ನು ನಾವು ಇದರಲ್ಲಿ ಇವ್ಯಾಲ್ಯುವೇಟ್ ಮಾಡೋದಾಗಿರುತ್ತೆ. ಅದು ಯಾವುದಕ್ಕೆ ಕಾಸ್ಟ್ ಖರ್ಚಾಗಿದೆ ಅನ್ನೋದು ನೋಡೋದಾದರೆ ಸ್ಯಾಲ್ರಿ ಆಫ್ ರೆಕ್ರೂಟ್ಮೆಂಟ್. ಈಗ ಯಾರ್ಯಾರು ರೆಕ್ರೂಟ್ಮೆಂಟ್ ಮಾಡ್ಕೊಂಡಂಥ ಮ್ಯಾನೇಜರ್ಗೆ ಸ್ಯಾಲ್ರಿ ಕೊಡೋಂಥದ್ದಾಗಿರ್ಬೋದು. ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಫೆಷ್ನಲ್ ಟೈಮ್ ಸ್ಪೆಂಡ್ ಆನ್ ಪ್ರಿಪೇರಿಂಗ್ ಜಾಬ್ ಡಿಸ್ಕ್ರಿಪ್ಷನ್, ಸ್ಪೆಸಿಫಿಕೇಷನ್, ಅಡ್ವರ್ಟೈಸ್ಮೆಂಟ್ ಎಕ್ಸೆಟ್ರಾ. ಈ ಜಾಬ್ ಪ್ರಿಪೇರ್ ಮಾಡೋಕ್ಕೆ ಜಾಬ್ದು ಸ್ಪೆಸಿಫಿಕೇಷನು ಮತ್ತು ಡಿಸ್ಕ್ರಿಪ್ಷನ್ಸ್ಗೆ ಪ್ರಿಪೇರ್ ಮಾಡ್ಕೊಂತ ಪ್ರೊಫೆಷ್ನಲ್ ಟೈಮ್ ಸ್ಪೆಂಡ್ ಮಾಡೋಂಥ ಕಾಸ್ಟ್ ಆಗಿರ್ಬೋದು. ಹಾಗೆ ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್, ಅದರ್ ಏಜೆನ್ಸಿ ಕನ್ಸಲ್ಟ್ ಫೀಸು ಮತ್ತು ಅಡ್ವರ್ಟೈಸ್ಮೆಂಟ್ ಫೀಸು ಮತ್ತು ಏಜೆನ್ಸಿ ಫೀಸು. ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಸಪೋರ್ಟಿಂಗ್ ಲಿಟ್ರೇಚರ್ದು ಮತ್ತು ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ದು ಫೀಸ್ ಆಗಿರ್ಬೋದು. ಮತ್ತು ರೆಕ್ರೂಟ್ಮೆಂಟ್ ಓವರ್ ಹೆಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್, ಮತ್ತು ಒಂದು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆದಂತಹ ಎಲ್ಲ ಎಕ್ಸ್ಪೆನ್ಸಸ್ಸಿಂದ ಕಾಸ್ಟ್ ಆಗಿರ್ಬೋದು. ಮತ್ತು ಕಾಸ್ಟ್ ಆಫ್ ರೆಕ್ರೂಟ್ಮೆಂಟ್ ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ದ ಸೆಲೆಕ್ಷನ್ ಪ್ರೋಸೆಸ್. ಒಂದು ಸೂಟಬಲ್ ಆದ ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆದಂಥ ಕಾಸ್ಟ್ ಆಗಿರ್ಬೋದು. ಇದೆಲ್ಲನೂ ಕೂಡ ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ ಲಾಸ್ಟ್ ಸ್ಟೆಪ್ಪಲ್ಲಿ. ಫೈನಲಿ the process recruitment and selection as all the way become more difficult since the organizations want to hire more talented and effective employees and can create a difference in the interest for the organizations. The organization have adopt different methods of recruit a candidates. ಅಂದರೆ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಇಸ್ ವೆರಿ ಲಾಂಗ್ ಪ್ರೋಸೆಸ್ಸು ಮತ್ತು ವೆರಿ ಡಿಫಿಕಲ್ಟ್ ವೇ ಕೂಡ ಆಗಿರುತ್ತೆ. ಪ್ರತಿಯೊಂದು ಆರ್ಗನೈಜೇಷನು ಕೂಡ ಗುಡ್ ಪರ್ಸನ್ನ, ಸ್ಮಾರ್ಟ್ ಎಂಪ್ಲಾಯಿನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡುತ್ತೆ. ಬಿಕಾಸ್ ಅವ್ರದ್ದು ಆರ್ಗನೈಜೇಷನ್ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಸ್ಮಾರ್ಟ್ ಎಂಪ್ಲಾಯಿ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಅವರು ಡಿಫ್ರೆಂಟ್ ವೇಲಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಓಕೆ, ಈಗ ಕ್ಲಾಸ್ ಇವ್ಯಾಲ್ಯುಯೇಷನ್ ಕ್ವಿಝು. ಅದರಲ್ಲಿ ಫಸ್ಟ್ ಒಂದು ಕ್ವಶನ್ ಅಂದರೆ ಹೌ ಮೆನಿ ಸ್ಟೇಜಸ್ ಆಫ್ ರೆಕ್ರೂಟ್ಮೆಂಟ್ ಪ್ರೋಸೆಸ್. ಈಗ ನಾವು ನೋಡಿದ್ದೀವಿ ರೆಕ್ರೂಟ್ಮೆಂಟಲ್ಲಿ ಎಷ್ಟು ಸ್ಟೇಜಸ್ ಇದೆ ಅಂತ. ಆನ್ಸರ್ ಇಸ್ 5 stages. ಸೆಕೆಂಡ್ ಕ್ವಶನ್, ಡ್ಯಾಶ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಅಟ್ರಾಕ್ಟಿಂಗ್ ಜಾಬ್ ಸೀಕರ್ಸ್ so as to build a pool of qualified job applicants. Answer is recruitment. Okay, next I will give to assignment. Take a sample of 2 persons working in any field. List out the experience of recruitment process of that persons. ನೀವು ಯಾವುದಾದ್ರೂ ಒಂದು 2 ವ್ಯಕ್ತಿಗಳ ಸ್ಯಾಂಪಲ್ ತಗೊಳ್ಳಿ. ಅವ್ರು ಯಾವುದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ರು ಪರವಾಗಿಲ್ಲ, ಅವ್ರಿಗಾದಂಥ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಎಕ್ಸ್ಪೀರಿಯನ್ಸ್ನ ನೀವು ಲೀಸ್ಟ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.